ಮಹಾತ್ಮ ಗಾಂಧಿಯಲ್ಲಿ ಕೊಂದಂತ ಗೋಡ್ಸೆ RSS ಸದಸ್ಯ ಅಂತೇಳಿ ಸಾವರ್ಕರ್ ಅವ್ರ ಮೊಮ್ಮಗ ಹೇಳ್ತಾ ಇದ್ದಾನೆ. ಸಾವರ್ಕರ್ ಅವರು 5 ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ದು ಅಂತೇಳಿ ಸಾವರ್ಕರ್ ಮೊಮ್ಮಗ ಕೋರ್ಟಲ್ಲಿ ಹೇಳ್ತಾನೆ. ನಾವೇನಾದ್ರೂ ಹೇಳಿದ್ರೆ ದಿನನಿತ್ಯ ನಮಗೆ ಬೈತಕ್ಕಂಥ ಇವರು ದೇಶಕ್ಕೆ ಏನು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ದೇವರಾಜ ಅರಸರವರ ಅಥವಾ ರಾಜೀವ್ ಗಾಂಧಿ ಅವರ ಚಿಂತನೆ ಏನಿತ್ತು ಅಂತ ಹೇಳಿದ್ರೆ, ಕೇವಲ ಸಾಮಾಜಿಕ ನ್ಯಾಯದ ಮೂಲಕ ಸಮಾನತೆ ಅಲ್ಲ. ಕೇವಲ ಸಮಾನತೆ ಬಂದರೆ ಸಾಮಾಜಿಕ ನ್ಯಾಯ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಸಹ ಸಮಾನವಾದ ಅವಕಾಶಗಳ ಮಾಡಿಕೊಡ್ಬೇಕು ಅಂತ ಹೇಳಿ ದೊಡ್ಡ ಉದ್ದೇಶವನ್ನು ಮಾಡಿದ್ರು. ದೇವರಾಜ ಅರಸರವರಾಗಲಿ ರಾಜೀವ್ ಗಾಂಧಿ ಅವರಾಗಲಿ ಅವರ ಎಲ್ಲ ಕಾರ್ಯಕ್ರಮಗಳು ಸಹ ಸಮಾಜದಲ್ಲಿರ್ತಕ್ಕಂಥ ಬಡವರ ಬದುಕನ್ನು ಯಾವ ರೀತಿ ಬದಲಿಸಬಹುದು, ಬಡಕರ ಜೀವನವನ್ನು ಯಾವ ರೀತಿ ಸರಳಗೊಳಿಸಬಹುದು ಅನ್ನೋ ಮೂಲ ಉದ್ದೇಶದಿಂದ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ ವಿನಃ ಯಾರಾದರೂ ದ್ವೇಷದಿಂದ ರಾಜಕಾರಣವನ್ನು ಯಾವತ್ತೂ ಸಹ ಮಾಡಿರಲಿಲ್ಲ. ಸ್ವತಂತ್ರ ಪೂರ್ವದಲ್ಲಿ RSS ಅವರು ಬ್ರಿಟಿಷರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ರು. ಸ್ವತಂತ್ರ ಬಂದ ನಂತರ ಯಾವ ಬ್ರಿಟಿಷ್ ಅವರು ಈ ದೇಶದ ವಿರುದ್ಧ ಇದ್ದರು ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕರ್ತರೆ, ತಮ್ಮಲ್ಲಿ ನನ್ನ ಮನವಿ, ರಾಜೀವ್ ಗಾಂಧಿ ಅವ್ರ ಜೊತೆ ನಾನು ಯುವ ಕಾಂಗ್ರೆಸ್ ಅಲ್ಲಿ ಇದ್ದವನು, ಸಂಜಯ್ ಗಾಂಧಿ ಅವ್ರ ಜೊತೆ ಇದ್ದವನು. ಅವರ ದೂರದೃಷ್ಟಿ ನೀವು ನೋಡಬೇಕು. ರಾಜೀವ್ ಗಾಂಧಿ ಅವರು 21ನೇ ಶತಮಾನದ ಯುವಕರಿಗೆ ಒಳ್ಳೆಯ ಕನಸನ್ನು ಕೊಟ್ಟು ಆ ಕನಸು ನನಸಾಗಬೇಕಾದ್ರೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತೇಳಿ ನಮ್ಮ ಮುಂದೆ ಕೊಟ್ಟರು. ಕೆಲವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರು, ರಾಜೀವ್ ಗಾಂಧಿ ಅವರು ಮಾಹಿತಿ ತಂತ್ರಜ್ಞಾನವನ್ನು ಈ ದೇಶದಲ್ಲಿ ಪರಿಚಯ ಮಾಡಿಕೊಟ್ರು ಅಂತ ಹೇಳಿ. ಅದಕ್ಕಿಂತ ಮಿಗಿಲಾಗಿ ಇವತ್ತೇನಾದರೂ ಬೆಂಗಳೂರು ನಗರ, ಇಡೀ ಪ್ರಪಂಚವೇ ಬೆಂಗಳೂರು ನಗರದ ಕಡೆ ನೋಡುತ್ತೆ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಗರ. ಈ ನಗರ ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ 1985ನೇ ಇಸ್ವಿ ರಾಜೀವ್ ಗಾಂಧಿ ಅವರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕಚೇರಿ, ಮುಖ್ಯ ರಾಜ್ಯ ಬೆಂಗಳೂರು ನಗರ ಆಗಬೇಕು ಅಂತ ಹೇಳಿ ಅವರ ತೀರ್ಮಾನದ ಫಲ ಇವತ್ತು ನಾವು ಸಿಲಿಕಾನ್ ಸಿಟಿ, ಇಡೀ ಪ್ರಪಂಚದಲ್ಲೇ 2ನೇ ಸಿಲಿಕಾನ್ ಸಿಟಿ ಅಂತ ನಾವು ಹೇಳಿಸ್ಕೊಳ್ತೀವಿ. ಯಾವುದಾದ್ರೂ ಒಂದು ಕೆಲಸ 12 ವರ್ಷ ಆಯಿತು. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿ ಯಾವುದಾದ್ರು ಒಂದು ಕೆಲಸ ಬೆಂಗಳೂರು ನಗರಕ್ಕೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಮಾಡಿದ್ದಾರೆ ಕೇಳಿ ನೋಡಿ. ಅದರ ಜೊತೆಗೆ ಏನು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಸಂವಿಧಾನದ 73, 74ಕ್ಕೆ ತಿದ್ದುಪಡಿಯನ್ನು ತಂದು ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ಎಲ್ಲರಿಗೂ ಸಹ ಸಮಾನವಾದ ಅವಕಾಶಗಳು ಸಿಗಬೇಕು ಅಂತೇಳಿ ಮೀಸಲಾತಿಯನ್ನು ತಂದರು. ಅದರಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಆಗಲೇ ತಂದಿದ್ರು. ಈಗ ಬಹುತೇಕ ರಾಜ್ಯಗಳಲ್ಲಿ ಈ ಒಂದು ಸಂಘ ಸಂಸ್ಥೆಗಳಲ್ಲಿ 50% ಮೀಸಲಾತಿ ಮಹಿಳೆಯರಿಗಿದೆ. ರಾಜೀವ್ ಗಾಂಧಿಯರ ದೂರದೃಷ್ಟಿ ಇವತ್ತು ಇಡೀ ದೇಶದಲ್ಲಿ 15 ಲಕ್ಷ ಮಹಿಳೆಯರು ಸಂಘ ಸಂಸ್ಥೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಸದಸ್ಯರಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಯಾವುದಾದ್ರೂ ಇಂಥ ಒಳ್ಳೆ ಕೆಲಸ ಏನಾದರೂ ಮಾಡಿದ್ದಾರೆ ಕೇಳಿ ನೋಡಿ. 12 ವರ್ಷ ಆಯಿತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಬಂದು. ಯಾವುದೇ ವಿಚಾರ ಬಂದಾಗಲೂ ಸಹ ಈ ಒಂದು 73, 74ನೇ ತಿದ್ದುಪಡಿ ತಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಇದಕ್ಕೆ ವಿರುದ್ಧ ಮಾಡಿದರು. ಅದನ್ನ ರಾಜೀವ್ ಗಾಂಧಿ ಅವರು ಬದುಕಿದ್ದಾಗ ಅದನ್ನ ನಾವು ವಿಧಾನಸಭೆ, ಅದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದನ್ನ ಆ ಒಂದು ಮಸೂದೆಯನ್ನ ಪಾಸ್ ಮಾಡಲಿಕ್ಕೆ ಆಗಲಿಲ್ಲ. ನರಸಿಂಹರಾಯರು ಬಂದ ನಂತರ 92ನೇ ಇಸ್ವಿಯಲ್ಲಿ ಆ ತಿದ್ದುಪಡಿ ತಂದು ಈ ಒಂದು ಮೀಸಲಾತಿ ನಮಗೆ ಸಿಕ್ಕಿದೆ. ಆದ್ರಿಂದ ನಾವೆಲ್ಲರೂ ಸಹ ಸಮಾನ ಅವಕಾಶ, ಸಮಾನತೆಯನ್ನ ಕಂಡುಕೊಳ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಹಳ ಇದೆ ಅನ್ನೋದು ನಾವು ಯಾರೂ ಸಹ ಮರೆಯೋಂಗಿಲ್ಲ. ರಾಜೀವ್ ಗಾಂಧಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗಿದ್ದಂಥ ಕೀರ್ತಿ ಗೌರವ ಅಥವಾ ದೇವರಾಜ ಅರಸರವ್ರಿಗೆ ಇದ್ದಂಥ ಗೌರವ ಯಾವ ರಾಜಕೀಯ ಪಕ್ಷ ಬಿಜೆಪಿ ಅಲ್ಲಿರ್ತಕ್ಕಂಥ ಒಂದೇ ಒಂದು ನಾಯಕನ ಹೆಸರು ಹೇಳಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಯಾಕಂದ್ರೆ ಅವರು ಮೀಸಲಾತಿ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು.
ರಾಷ್ಟ್ರಗೀತೆಯ ವಿರೋಧಿಗಳು ನಮಗೆ ಕತೆ ಹೇಳಕ್ಕೆ ಬಂದಿದ್ದಾರೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ನಾವೆಲ್ಲರೂ ಸಹ ಈ ಮಹಾನ್ ನಾಯಕರನ್ನು ನೆನೆಸೋ ಸಂದರ್ಭದಲ್ಲಿ ಅವರ ಕೊಡುಗೆ, ದೇವರಾಜ ಅರಸರವರು ಏನು ಒಂದು ಕೊಡುಗೆ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದಾರೆ, ಅದು ಯಾರೂ ಸಹ ಅದನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ರಾಜೀವ್ ಗಾಂಧಿ ಅವರು ಸಹ ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದ ಕೊಡುಗೆ ಇದೆ. ಇದನ್ನೆಲ್ಲವೂ ಸಹ ನೆನೆಸ್ಕೊಂಡು ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಮುಂದೆ ಈ ದೇಶವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಅದಕ್ಕೆಲ್ಲ ಮಿಗಿಲಾಗಿ ಭಾರತೀಯ ಜನತಾ ಪಾರ್ಟಿಯವರ ಷಡ್ಯಂತ್ರ SIR ಮೂಲಕ 1,09,00,000 ಮತದಾರರ ಹೆಸರನ್ನು ಕಟ್ ಮಾಡಿದ್ದಾರೆ. ಅದರ ಅರ್ಥ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು. ಮತದಾರರ ಪಟ್ಟಿ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ಭದ್ರವಾದ ಬುನಾದಿ. ಮತದಾರರಿಲ್ಲ ಅಂದರೆ ಪ್ರಜಾಪ್ರಭುತ್ವ ಇಲ್ಲ. ಅದನ್ನೇ 1,09,00,000 ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಕತ್ತರಿ ಹಾಕಿದ್ದಾರೆ.